ಏನೂ ಬಂದಿಲ್ಲ. ನಾಷ್ಟ ಮಾಡಕ್ಕೆ ಬಂದೀವ್ರಿ, ಇನ್ನೂ ನಾಷ್ಟ ಏನೂ ಬಂದಿಲ್ಲ. ಉಪ್ಪು ಸಕ್ಕರೆ ಉಪ್ಪು ನಾಷ್ಟ ಮಾಡಕ್ಕೆ ವೇಟಿಂಗ್ ಮಾಡ್ತಾ ಇದ್ದೀವಿ. ಆ ಡಾಕ್ಟ್ರು 11ಕ್ಕೆ ಬರ್ತೀನಿ ಅಂದಾರ. 2 ಸಲ ಬ್ಲಡ್ ಕೊಟ್ಟು ಬಂದೀವ್ರಿ. ಈಗ ಚೆಕ್ ಮಾಡಕತ್ತಾರಲ್ಲಿ ಏನು ಬರ್ತೈತಿ ಏನಿಲ್ಲ. 2 ಕೈ ತಗೊಂಡ್ರೆ ಚಿನ್ನಪ್ಪ ಫುಲ್ ಬ್ಯಾನ್ ಆಗಿರ್ಬೇಕಲ್ಲ. ಕೈ ಹೆಂಗಾರ ಕೊಡ್ತೀರಪ್ಪ. ಮೊದಲೇ ಬ್ಲಡ್ ಇಲ್ಲ ತಾರಿ 2 ಕೈ ತಗೊಂಡಾರ ಅವ್ನು ಬ್ಲಡ್. ಆ ಕೈ ಒಂದು ಕೈ ಸುಮ್ಮನೆ ಪಾಟ್ ಕೈ ಕೊಡ್ತಾನ. ನನ್ನ ಸೂಜಿ ಇದ್ದಿದ್ದೆ ಗೊತ್ತಾಗ ಅಂಜಿಗೆ ಹೋಗ್ತದೆ. ಆ ಸೂಜಿ ನೋಡೋಣ ಈ ಕೈ ಲೇಟ್ ಐತೇನ್ರಿನ. ಇಡ್ಲಿ ವಡ ಹೆಂಗ್ರಿ? ಇಡ್ಲಿ ವಡ ಹೆಂಗ್ರಿ? 60 ರೂಪಾಯಿ. ಪೂರಿ 80 ರೂಪಾಯಿ, 80 ರೂಪಾಯಿ. ಹಾಂ, ಡಬಲ್. ಬಿಜಾಪುರದಾಗಿದ್ದು ಇಲ್ಲಿ ಡಬಲ್. ಇಡ್ಲಿ ವಡ 60 ರೂಪಾಯಿ. ಅಲ್ಲಿ 30 ರೂಪಾಯಿ, ಇಲ್ಲಿ 60 ರೂಪಾಯಿ. ನೋಡಿ ಡಬಲ್ ನೋಡಿರಿ. ನಮ್ಮ ಬಿಜಾಪುರಕ್ಕೆ ಇಲ್ಲಿ ಮಿರಲ್ಕ ಅಲ್ಲಿ 40 ರೂಪಾಯಿದ್ದು, ಇಲ್ಲಿ 80 ರೂಪಾಯಿ, 50 ರೂಪಾಯಿದು 100 ರೂಪಾಯಿ. ಚಪಾತಿ ಸಾರ 30-40 ರೂಪಾಯಿ. ಅದು ಬೇರೆ ದೊಡ್ಡ. ಮಿರಜ್ ನೆನಪಾಯ್ತು. ಮಿರಜ್ ಬರ್ತಾ ಈ ಮಗ್ಗನ ದವಾಖಾನೆ ನೆನಪಾಗ್ತೈತೆ. 11 ದಿನ ಅದೇ 11 ದಿನ ನೀವು ಹೋಟ್ಲೆ ಇದ್ದಾಗ ಕಾಲು ಮುರ್ಕೊಂಡು ಕೂತ್ರು 11 ದಿವಸ ಪೂರ. ಆ ದವಾಖಾನೆ ಹಳಿ ದವಾಖಾನೆ ನೋಡೋಣ ಅಂತ ಆಯ್ತು. ಸತ್ತ ಹೆಣದ ಗತ್ಲೆ ಮ್ಯಾಗ ಜೋಳಿಗೆ ಹಾಕೊಂಡು ತೊಗೊಂಡು ಹೋಗೋದು, ಜೋಳಿಗೆ ಹಾಕೊಂಡು ಬರೋದು. ಚೆಕಪ್ ಮಾಡಕ್ಕೆ, ರಕ್ತ ಚೆಕ್ ಮಾಡೋದು, ಇದು ಸ್ಕ್ಯಾನಿಂಗ್ ಮಾಡಕ್ಕೆ, ಆಪ್ರೇಷನ್ ಕೊಯ್ಯಾಗ ತರಾಗ ನೆನಪಾಗ್ಬಿಡ್ತೈತೆ ನನಗೆ. ಅದನ್ನು ನೆನೆಸ್ಕೊಂಡ್ರೆ ಹೊಟ್ಯಾಗ 3 ತಿಂಗಳದ ಬೇಬಿ ಇದ್ದೀನಿ. ಈಗ 3-3.5 ತಿಂಗಳದ. ಆವಾಗ ಸ್ಟಾರ್ಟ್ ಆಗಿದ್ದು ದವಾಖಾನೆ ಜರ್ನಿ. ಇನ್ನೂ ಮನ ತಕ್ಕೊಲಾಗಿತ್ತು ರೀ. ಏನಂತೀರ ಸ್ನೇಹಿತರೆ ಇದಕ್ಕೆ? ಯಾವಾಗ ಬಿಡ್ತೈತೆ ಗೊತ್ತಿಲ್ಲ. 3.5 ತಿಂಗಳದಾಗ ಇದ್ದಾಗ ಸ್ಟಾರ್ಟ್ ಆಗಿರೋ ಜರ್ನಿ, ಅವ್ನ ಹಾಸ್ಪಿಟಲ್ ಜರ್ನಿ ಇನ್ನೂ ಮನ ಸ್ಟಾರ್ಟ್ ಆಗಿತ್ತು ನನಗೆ. 15 ವರ್ಷದ ಮನುಷ್ಯ ಆದ, ಇನ್ನೂ ಬಿಡ್ತಾನೆ ಇಲ್ಲ ರೀ. ನಾವು ಪೂರಿ ತೊಗೊಂಬರಕ್ಕೆ ಹೇಳಿದ್ವಿ ಆರ್ಡ್ರ, ಇನ್ನೂ ಬರ್ತಾ ಇಲ್ಲ ರೀ ಅವ್ರು. ರಿಪೋರ್ಟ್ ಬಂದಿಂದ ಏನಾಯಿತೋ ಏನಿಲ್ಲ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ ವಿಡಿಯೋ ಈ ಥರ ವಿಡಿಯೋ ಯಾರಿಗೆ ಇಷ್ಟ ಆಗಂಗಿಲ್ಲ ರೀ. ಬಟ್ ಆದರೆ ಶೇರ್ ಮಾಡಲೇಬೇಕು ರೀ. ಎಲ್ಲ ಮನ್ಯಾಗ ಒಂದೊಂದು ಥರ ಪ್ರಾಬ್ಲಮ್ ಇರ್ತೈತಿ, ಇದ್ದೇ ಇರ್ತೈತೆ ನೋಡಿರಿ. ಬರ್ರಿ ಮತ್ತು ರಿಪೋರ್ಟ್ ಬಂದಿಂದ ತೋರಿಸ್ತೀನಿ ರೀ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ನೋಡಿ ಸಪೋರ್ಟ್ ಮಾಡಿ. ಇವಾಗ ಬತ್ತು ನೋಡಿರಿ ಪೂರಿ. ನಮ್ಮ ಬಿಜಾಪುರ ಕಡೆ ಏನು ಮಾಡ್ತಾರೆ, ಬಟಾಟಿ ಪಲ್ಯ ಕೊಡ್ತಾರೆ, ಇಲ್ಲಿ ಸಾಂಬಾರು ಕೊಡ್ತಾರೆ. ಇಷ್ಟು ಪೂರಿಗೆ 80 ರೂಪಾಯಿ ರೀ. ಉಳ್ಳಾಗಡ್ಡಿ ಕೊಟ್ಟಾರ ಊಟದ ಜೊತೆ.
ನೋಡಿ ಒಂದು ಹಾಸ್ಪಿಟಲ್ಗೆ ಬಂದ್ರೆ ರೀ 3 ಹಾಸ್ಪಿಟಲ್ ಬಂದು ಕೊಡ್ರಿ ಇಲ್ಲಿ ಒಂದು ಜಾಗಕ್ಕೆ ಚೆಕ್ ಮಾಡಿ 500 ರೂಪಾಯಿ ಕೊಡ್ರಿ. ಆಯಿತು, ಎಕ್ಸ್ರೇ ತೆಗಿಯೋಕೆ ಅಷ್ಟೆ. ಒಂದು ತಾಸು ಇಲ್ಲೇ ಕೊಂಡು ಅಲ್ಲಿ ಹೋಗೋಣ. ಇಲ್ಲೇ ಕೊಂಡ್ರು ಜಲ್ದಿ ಕೊಡ್ತಾರೆ. ಒಂದು ತಾಸು ಅನ್ನಂಗೆ ಲೇಟ್ ಮಾಡವ್ರು ಅವರು. ಇಲ್ಲಿ ಎಕ್ಸ್ರೇ ತೆಗಿಯಕ್ಕೆ ಬಂದಿದ್ದೀವಿ ರೀ. ಮತ್ತೆ ಭಾಳ ಕಠಿಣ ಐತೆ. ಹಾಂ, ಅಲ್ಲಿ ಒಳಗೆ ಹೋದ್ರಿ ಅಲ್ಲೇ ಹೊಟ್ಟೆ ಹಸಿರ್ಬೇಕು ತಿನ್ನಕ್ಕೆ. ಮಾತು ಮಾಡಿ ಪಾನಿಪುರಿ ಏನ ಬೆಳಪುರಿ ಪಾನಿಪುರಿ ತಿನ್ನ ಭಾಳ ಕಠಿಣ ಐತ್ರಿ. ರೊಕ್ಕ ಭಾಳ ಏನು ಮಾಡೋದು, ಬರಾ ಬುತ್ತಿ ಕಟ್ಕೊಂಡು ಬಂದಿದ್ವಿ ಅಂದ್ರೆ ಈಗ ಹತ್ತಿದ್ದೀರ. ಎಷ್ಟೊತ್ತಿಗೆ ಬಂದಿದ್ದು ನಾವು ಮಾಡ್ತೀವಿ. ಕಟ್ಗಿ ಅಲ್ವ ಗಾಡ್ಯಾಗ ಇಟ್ಕೊಂಡ್ ಬಂದಾರೆ ಒಳಗೆ. ಒಂದು ತೆಗೆದು ಹೋಗದ್ ನೋಡಿ ಅಲ್ಲಿ ಮಾಮ ಕಡ್ಡ ತೆಗೆದು ಹೋಗಿಲ್ಲ ಅಂತ ಗಾಡ್ಯಾನ. ಹಾಂ, ಗೌಂಡಿಗಳು ಆಳ್ಗಳು ಈಗ ಬಂದು ನೋಡಿ. ಗೌಂಡ್ಯಾರು ಬಂದು 2 ತಾಸು ಆಯ್ತು. ಪೇಮೆಂಟ್ ಹೆಂಗೆ ಕೊಡ್ಬೇಕ್ರಿ? ಯಾವ ಡೋಣ್ಯಾಗ ನಮ್ಮ ಅಪ್ಪಾರ ಹೊಲ್ದ ಅಂತಂದಿರ್ಬೇಕ. ಅದಕ್ಕೆ ತಡ ಮಾಡ್ಯಾರ ಕಟ್ಗಿ. ಯಾರಿಗೆ ಮಾಡೋಗ ಏನು ಮಾಡ್ಕೊತಾವ? ಸಾಲಿಗೆ ಹೋಗೋದು ಬಿಟ್ಟು ನೋಡ ಏನು ನಡೆದೈತಿ ಇವತ್ತು. ಕೈ ಎಲ್ಲ ತೂತ್ ಬೀಳ್ತಾವ ಚಿನ್ಯ. ಸೈಕಲ್ ಬಿದ್ದೈತೆ ಅಲ್ಲಿ ದೊಡ್ಡವಾಗ ಹತ್ತಾಕ್ ಬರವಲ್ಲಾಗೈತೆ. ಆಡ್ ಸೈಕಲ್ ಆಡ್ ಬಿದ್ದೈತೆ ಅಲ್ಲಿ ಮ್ಯಾಗ ಹತ್ತಾಕ. ಈ ಕಟ್ಗಿ ತಂದೆ ಹೆಂಗೆ ಹತ್ಸುದತ್ತ ಅಂದ ಒಲಿ ಅಲ್ಲಿ ಹೋಗಿ ಮ್ಯಾಗ. ಏ ಕುಮಾರ, ಮಮ್ಮಿನ ಅದ್ರಲ್ಲಿ ಫೋನ್ ಬಂದ. ಫೋನ್ ಕೊಡಿದ ನಡಿ ಕುಮ್ಮೆ ಹಿಡಿ. ಏ ಕುಮ್ಮೆ ಫೋನ್ ಚಾಲ ಐತ್. ನೋಡಿ ಮಣ್ಣಿ ಕಟ್ಟರ್ ಸ್ಟಾರ್ಟ್ ಆಗೈತ್ರಿ ನಮ್ಮ ತಂಗಿಗೋದು. ಇವಾಗ ಗೌಂಡ್ಯಾರು ಬಂದರಿ. ನಾವು ಗೌಂಡಿ ಕೆಲಸ ಮಾಡಕತ್ತಿದ್ದೀವಿ ನೋಡ್ರಿ. ಇವತ್ತು ಗೌಂಡ್ಯಾರ ಕೈಯಾಗ ಮಾಲ್ ಕೊಡೋದ್ರಿ. ಅಕ್ಕಿ ಮಗ ಮುನ್ಕೊಂಡ್ರಿ ಮನಸಾಕ ಮನೆಗೆ ಹೋಗ ನೋಡ್ರಿ. ಎಲ್ಲಿ ಹೊಂಟಿ ತಂಗಿ ಆ ಕಡೆ? ಕ್ಯಾನ್ ಹಿಂಗ್ಯಾಕೆ ಹೋಗಿದ್ರಿ ಅಭಿ ಅದನ್ನ ನೀರಿಂದ?
ನಾ ಇಟ್ಟಿದ್ದೆ ಅಲ್ಲಿ. ಮತ್ತು ಕುಡಿಲಾಕ ನೀರಿಲ್ಲ. ಹ್ಞೂ ನೋಡಿ ಗೌಂಡರ್ ನೋಡ್ರಿ, ಗೌಂಡಿ ಕೆಲಸ, ಗೌಂಡಿ ಹಾಳು ಹೆಂಗೆ ಮಾಡಕತ್ತಾರ ನೋಡ್ರಿ ನಮ್ಮ ಚಿನ್ನು. ಇಲ್ಲಿ ಬಂದೈತೆ ನೋಡ್ರಿ ಈ ಮನೆ ಇವಾಗ. ಬರ್ರಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ.